ಅಧ್ಯಕ್ಷರೇ, ಈ ಬಿಜೆಪಿಯವರಿದ್ದಾರಲ್ಲ, ಈ ಗೊಬೆಲ್ಸ್ ತಂತ್ರದಲ್ಲಿ ಬಹಳ ನಿಪುಣರು ಇವರು. ಗೊಬೆಲ್ಸ್ ಥಿಯರಿ ಇದೆಯಲ್ಲ, ಆ ತಂತ್ರಗಾರಿಕೆ ಬಳಸ್ತಾರೆ ಯಾವಾಗಲೂ. ಆ ತಂತ್ರಗಾರಿಕೆ ಬಳಸಿ ಸುಳ್ಳೆ 100 ಸಾರಿ ಹೇಳೋದು, 1000 ಸಾರಿ ಹೇಳೋದು, ಅದು ನಿಜ ಮಾಡಬೇಕು ಅಂತೇಳಿ ಪ್ರಯತ್ನ ಇವರದು, ಕುಟಿಲ ತಂತ್ರ. ಆಮೇಲೆ ಹೇಳಪ್ಪ ತಮ್ಮ, ಏನೇನು ಹೇಳ್ಬೇಕು ಎಲ್ಲ ಹೇಳೇ. ಆಮೇಲೆ ಕೂಡ್ರಿ ರವಿಕುಮಾರ್ ಅವರ ಮಧ್ಯದಲ್ಲಿ ಯಾಕೆ ಹೇಳ್ತೀರಾ? ಒಂದ್ ನಿಮಿಷ ಸಭಾಪತಿಗಳೇ, ದಯವಿಟ್ಟು ತಾವು ರವಿ ಅವ್ರನ್ನ ಆಚೆ ಕಳಿಸ್ಬೇಕು. ನೀವು ಹೇಳಿ ಅವ್ರು ಡಿಸ್ಟರ್ಬ್ ಮಾಡ್ತಾರೆ, ದಯವಿಟ್ಟು ಅವ್ರನ್ನ ಆಚೆ ಕಳಿಸ್ಬೇಕು. ನಾವು ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ಅವ್ರಿಗೆ ನಾಚಿಕೆ ಅವ್ರಿಗೆ ಬರ್ಬೇಕಲ್ಲ ಸರ್. ಪದೇ ಪದೇ ಸಭಾಪತಿ ಅವ್ರ ನೇಮ್ ಮಾಡಿ ಹಾಕಿ, ದಯವಿಟ್ಟು ಸಸ್ಪೆಂಡ್ ಮಾಡಿ ಪದೇ ಪದೇ ಮಾನ್ಯ ಸಭಾಪತಿಗಳೇ, ಮೊನ್ನೆ ಅವರು ಮಾತಾಡಿದಾಗ ಸುಮಾರು 1.5 ಗಂಟೆ ಕೊಡಿ. ನೋಡಿ, ನಾನು ನಿಮ್ಗೆ ಹೇಳತ್ತೀನಿ, ಕೊಡ್ರಿ ಕೊಡಿ ನೀವು ಕೊಡಿ, ನಾನಿದ್ದಾಗ ಕೊಡಿ, ಮರ್ಯಾದೆ ನಾವು ಮುಖ್ಯಮಂತ್ರಿ ಉತ್ತರ ಕೇಳಕ್ ಬಂದಿರೋದು. ಪದೇ ಪದೇ ಅಡ್ಡ ಮಾಡ್ತಾರೆ. ಯಾಕೆ ಸುಮ್ಮನೆ ಇರ್ಬೇಕು? ನಾವು ಯಾಕೆ ಸುಮ್ಮನೆ ಇರ್ಬೇಕ್ರಿ? ನೀವು ಉತ್ತರ ಕೇಳಿ ಮೊದಲು ಅವ್ರಿಗೆ. ಒಳ್ಳೆ ಕಥೆ ಆಯ್ತಲ್ಲ. ಎಷ್ಟೆಲ್ಲ ಹೇಳ್ಬೇಕು, ಪದೇ ಪದೇ ಯಾಕೆ ತಿಳ್ಕೋಬೇಕು? ಸಿಎಂ ಉತ್ತರ ಕೊಟ್ಮೇಲೆ ಪದೇ ಪದೇ ರೂಲ್ಸ್ ಫಾಲೋ ಮಾಡಿ. ಒಂದು ನಿಮಿಷ, ತಾವು ಹೇಳಿದ್ರಿ ಮುಖ್ಯಮಂತ್ರಿಗಳು ಉತ್ತರ ಆದ್ಮೇಲೆ ನೀವು ಕ್ಲೇಶ್ ಕೇಳಿ ಅಂತ ಹೇಳಿದಿರಾ. ಪ್ರತಿಯೊಂದು ಎದ್ದು ನಿಂತ್ಕೊಂಡ್ರೆ ಹೇಗೆ ನಡೆಯಕ್ಕೆ ಸಾಧ್ಯ? ಅದಕ್ಕೆ ಡೈರೆಕ್ಟ್ ನೀವು ಆಚೆ ಹಾಕಿ, ಅವ್ರನ್ನ ಸಸ್ಪೆಂಡ್ ಮಾಡಿ ಆಚೆ ಹಾಕಿ. ನೀವು ಆಚೆ ಹಾಕಿ. ಏನಾದ್ರೂ ಪೋಲ್ ಹಿಡಿದಿದ್ರೆ ಅವ್ರ ಚೇಂಬರ್ ಹೋಗಿ ಪೋಲ್ ಹಿಡಿದ್ರಿ. ಅವ್ರು ಎತ್ತಿದ್ರೆ ಹೆಂಗ್ ಮಾತಾಡ್ತಾರೆ ಅವರು? ನೀವು ನಿಂತ್ಕೊಂಡು ಮಾತಾಡ್ಬೋದಾ? ನೀವು ನಿಂತ್ಕೊಂಡು ಮಾತಾಡ್ಬೋದಾ? ನೀವೇನ್ ಮಾತಾಡ್ತೀರಿ? ನೀವು ನಿಂತ್ಕೊಂಡ್ ಮೇಲೆ ಅವ್ರು ಮಾತಾಡ್ಬೋದಾ? ಏನು ಅವ್ರಿಗೆ ಏನು ಅರ್ಥ ಆಗಲ್ಲ ಇವ್ರುಗಳಿಗೆ? ನೀವು ನಿಂತಿರ್ತೀರಿ, ಅವ್ರು ನಿಂತ್ಕೊಂಡು ಸಂತೋಷ್ ಸರ್, ಒಂದ್ ನಿಮಿಷ. ಈಗ ಸಭಾಪತಿಗಳು ನಿಂತ್ಕೊಂಡು ಮಾತಾಡ್ತಾರೇನ್ರಿ? ನೀವು ಸೀನಿಯರ್ ಇದ್ದೀರಾ, ಸಭಾಪತಿಗಳು ನಿಂತ್ಕೊಂಡು ಮಾತಾಡ್ತಾರೇನ್ರಿ? ನಾನ್ ಕೇಳಿದ್ ಉತ್ತರ ಕೊಡ್ರಿ. ಸಭಾಪತಿಗಳು ನಿಂತ್ಕೊಂಡ್ ಮೇಲೆ ಮಾತಾಡ್ತೀರಾ? ಏನ್ ಅನ್ಸಲ್ವೇನ್ರಿ? ನಿಮ್ಗೆ ಅನ್ಸಲ್ವ ಏನು? ಕುತ್ಕೊಂಡು ಕಂಡಿದ್ದೀರಿ, ಅವ್ರು ನಿಂತ್ಕೊಂಡ್ ಮೇಲೆ ನೀವೇ ಮಾತಾಡ್ತೀರಾ? ಯಾವ ಕಡೆ ತಗೋಬಾರ್ದು, ಅವ್ರು ನಿಂತ್ಕೊಂಡ್ ಮೇಲೆ ಮಾತಾಡಬಾರ್ದ್ರಿ. ನನ್ನ ಅನುಮತಿ ಒಂದ್ ನಿಮಿಷ ಪುಟ್ಟಣ್ಣ, ನನ್ನ ಅನುಮತಿ ಇಲ್ಲ ಯಾರ ಮಾತಾಡಿ ಕಡೆ ತಗೋಬಾರ್ದು. ನಾಗರಾಜ್, ಪ್ರತಿ ಸರಿ ಹೇಳ್ಬೇಡಿ ನೀವು. ಮುಖ್ಯಮಂತ್ರಿಗಳ ತಿಳ್ಕೊಂಡು ಹಗಲಲ್ಲಿ ಹೇಳ್ಬೇಡಿ ನೀವೆಲ್ಲ. ಹಂಗಲ್ಲ ಸಭಾಪತಿಗಳು, ಹಂಗಲ್ಲ. ನಾವು ಉತ್ತರ ಕೇಳಕ್ ಬಂದಿದ್ದೀವಿ. ಅವ್ರು ನಡ್ಕೋಬೇಕು ಅಂತ ಮನವಿ ಮಾಡ್ತೀವಿ. ನಾನ್ ಪೀಠಕ್ಕೆ ಮನವಿ ಮಾಡಿದ್ರೆ ನನಗಿಲ್ವಾ? ನಾನ್ ನಿಮ್ಮ ಹತ್ರ ಮನವಿ ಮಾಡೋ ಅಧಿಕಾರ ನನಗಿದೆ. ರೈಟ್ ಟು ಆಸ್ಕ್ ಯು ಸರ್. ಮಾನ್ಯ ಸಭಾಪತಿಗಳೇ, ನೋಡಿ ನಾಗರಾಜ್, ನಾನು ಇಲ್ಲಿ ಕುತ್ಕೊಂಡಿರ್ತೀನಿ, ನನಗ ನೀವು ಕೈ ಎತ್ತಿರ ಅನುಮತಿ ಕೊಡ್ತೀನಿ. ಮುಖ್ಯಮಂತ್ರಿ ಮಾತಾಡೋ ಡಿಸ್ಟರ್ಬ್ ಮಾಡಬಾರ್ದು. ಮತ್ತೆ ಅವ್ರ ಮುಂದೆ ಬಹಳ ಪೌರುಷ ತೋರ್ಸಕ್ ಹೋಗ್ಬೇಡ ನೀನು. ಸುಮ್ ಕುತ್ವಾ. ನೀವು ನೋಡಿ ಸುನೀಲ್ ಸರ್, ಈಗ ಕಡದಿಂದ ಸಲೀಂ ಅಹಮದ್ ಅವ್ರು ಹೇಳಿದ್ದು ಒಂದ್ ನಿಮಿಷ, ರವಿ ಅವ್ರನ್ನ ಆಚೆ ಕಳಿಸಿ ಅನ್ನೋದು ಕಡದಿಂದ ತೆಗಿಸ್ಬೇಕು. ಆಯ್ತು, ಅದು ನೋಡ್ತೀನಿ.
ನೋಡಿ ಹೇಳ್ತೀನಿ ಒಂದ್ ನಿಮಿಷ. ಸರ್ ಒಂದ್ ನಿಮಿಷ, ನನ್ನ ಹೆಸರು ತಗೊಂಡು ನಾನು ಏನ್ ಹೇಳ್ತಾ ಹೇಳಿದ್ರಿ ಸರ್? ನೀವೇನ್ ಹೇಳಿದ್ರಿ? ಒಂದ್ ನಿಮಿಷ ಅವ್ರು ಹೇಳಿದ್ರು ನನ್ನ ಹೆಸರು. ನೀವೇನ್ ಹೇಳಿದ್ರಿ? ಯಾರು ಮಾತಾಡಬೇಡಿ ದಯವಿಟ್ಟು, ನೀವು ಎದ್ದು ಹೇಳಿದ್ರಿ ಯಾರು ಮಾತಾಡಬೇಡಿ. ಮುಖ್ಯಮಂತ್ರಿಗಳು ಮಾತಾಡಿದ್ಮೇಲೆ ಕ್ಲಾರಿಫಿಕೇಶನ್ ಕೇಳಿದ ತಕ್ಷಣ ಪದೇ ಎದ್ದು ನಿಂತ್ಕೊಂಡ್ರೆ ನಾವು ಏನ್ ಸರ್ ಉತ್ತರ ಮಾಡ್ತೀರಾ? ಆ ಪೀಠಕ್ಕಿದೆ ನಾನು ಚೀಫ್ ಕೇಳ್ತಾ ಇದ್ದೀನಿ ನಾನು. ಹೌದು,